ಅನಿಕಾ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಡ್ಯಾಡ್, ಅದು ಅನಿಕಾ, ಋಷಿ ಮಾಡಿಲ್ಲ ಅಂತ ಆಯ್ತಲ್ವಾ? ನೀನು ಋಷಿ ನಿರಪರಾಧಿ ಅಂತ ತೀರ್ಪು ಬರುತ್ತೆ. ಟೆನ್ಷನ್ ಮಾಡ್ಕೋಬೇಡ, ರಿಲ್ಯಾಕ್ಸ್. ಓಕೆ ಡ್ಯಾಡ್, ರಿಷಿ ಏನೋ ಹೊರಗೆ ಬರ್ತಾನೆ, ಆದರೆ ನಾನು ಒಳಗೆ ಹೋಗ್ತೀನಿ ಡ್ಯಾಡ್. ಇವತ್ತೇ ನೀವೆಲ್ಲ ನನ್ನ ನೋಡೋದು ಕೊನೆ ಆಗ್ಬೋದೇನೋ. ಮೈ ಗಾಡ್. ಕಮಲಿ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ಏನು ಪ್ರೂವ್ ಮಾಡೋದಕ್ಕೆ ಬಂದಿದ್ದೀರಾ ಅಂತಲೇ ಗೊತ್ತಾಗ್ತಿಲ್ಲ. ನನ್ನನ್ನು ಅಪರಾಧಿ ಅಂತಿದ್ದೀರಾ ಅಥವಾ ಇದನ್ನೆಲ್ಲ ಮಾಡಿದ್ದು ಇನ್ಯಾರೋ ಅಂತಿದ್ದೀರಾ? ಏನು ನಡೀತಿದೆ ಇಲ್ಲಿ? ರಿಷಿ ಸರ್, ನಿಮ್ಗೀಗ ಏನೂ ತೊಂದರೆ ಇಲ್ಲ. ನೀವು ನಿರಪರಾಧಿ ಅಂತ ಇನ್ನು ಹೊತ್ತಲ್ಲೇ ಎಲ್ರಿಗೂ ಗೊತ್ತಾಯ್ತೈತೆ. ಅದ್ರ ಜೊತೆಗೆ ಇದನ್ನ ಮಾಡಿದ್ದು ಅನಿಕಾ ಅಂತನೂ ಈ ನರ್ಸಕ್ಕ ಹೇಳ್ತಾರೆ. ಅನಿಕಾ ಜೈಲ್ಗೆ ಹೋಗ್ತಾಳೆ ರಿಷಿ ಸರ್. ತೆಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಹಾಗೆ ಆಯ್ತೈತೆ. ಅವ್ರು ಹೇಳಿದ ಸಾಕ್ಷಿನ ಕರೆಸಿ. ಶೈಲಜಾ, ಶೈಲಜಾ, ಶೈಲಜಾ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಿಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ಶೈಲಜಾ. ಶಂಭು ಅವರು ಅಡ್ಮಿಟ್ ಆಗಿರೋ ಆಸ್ಪತ್ರೆಯಲ್ಲಿ ನಾನು ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಶಂಭು ವಿಡಿಯೋ ರೆಕಾರ್ಡ್ ಮಾಡುವಾಗ ನೀವು ಅಲ್ಲೇ ಇದ್ರಾ? ಹೌದು ಸರ್, ಅವ್ರು ರೆಕಾರ್ಡ್ ಮಾಡೋದಕ್ಕೆ ನಾನು ಸಹಾಯ ಮಾಡಿದ್ದೆ. ರೆಕಾರ್ಡ್ ಮಾಡುವಾಗ ಶಂಭು ಪರಿಸ್ಥಿತಿ ಹೇಗಿತ್ತು? ಆಗಷ್ಟೇ ಎಚ್ಚರ ಆಗಿತ್ತು. ಆ ಪ್ರಜ್ಞೆಲೇ ಅವ್ರು ರೆಕಾರ್ಡ್ ಮಾಡಿದ್ರು. ಸರಿ, ಈ ಪ್ಲೇ ಆದಂಥ ವಿಡಿಯೋನ ನೀವು ನೋಡಿದಿರಿ ಅಲ್ವಾ? ಹೌದು ಸರ್. ಈ ವಿಡಿಯೋನ ಎಡಿಟ್ ಮಾಡಿದ್ದಾರೆ ಅಂತ ಕಮಲಿ ಹೇಳ್ತಿದ್ದಾರೆ. ಇದು ನಿಜನಾ? ಆ ವಿಡಿಯೋದಲ್ಲಿ ಶಂಭು ಅಪರಾಧಿ ಯಾರು ಅಂತ ಹೇಳಿದಾರಾ? ಈ ವಿಡಿಯೋದಲ್ಲಿ ಶಂಭು ಅವ್ರು ಹೇಳಿರೋದೆಲ್ಲ ನಿಜ ಸರ್. ಈಗ ನಾವು ನೋಡಿದ ವಿಡಿಯೋನೇ ನಾನು ರೆಕಾರ್ಡ್ ಮಾಡಿದ್ದು. ಈ ವಿಡಿಯೋದಲ್ಲಿ ಬೇರೆ ಯಾವ ವಿಷಯನೂ ಇಲ್ಲ. ಬೇರೆ ಯಾರೂ ಎಡಿಟ್ ಮಾಡಿಲ್ಲ. ಕಮಲಿ ಅವರು ಯಾಕೆ ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ ಸರ್. ಇಲ್ಲಿವರೆಗೂ ನಾನು ಬರೋದಕ್ಕೆ ಕಾರಣ ರಿಷಿ ಅವ್ರಿಗೆ ಶಿಕ್ಷೆ ಆಗಬಾರ್ದು ಅಂತ ಅಷ್ಟೇ ಸರ್. ವಾಟ್? ನಾನು ಕೇಳಿಸ್ಕೊಂಡಿದ್ದು ನಿಜನೇನಾ? ಇದೆಲ್ಲ ಮಾಡಿದ್ ನಾನೇ ಅಂತ ಹೇಳ್ತಾಳೆ ಅಂತ ನಾನು ಅನ್ಕೊಂಡ್ರೆ ನನ್ನ ಪರವಾಗಿ ಹೇಳ್ತಿದ್ದಾಳಲ್ಲ. ಅಕ್ಕ, ಯಾಕೆ ಹಿಂಗೆ ಹೇಳ್ತಿದ್ದೀರಿ? ಆ ವಿಡಿಯೋದಾಗೆ ಸೈಲೆನ್ಸ್. ನೋಡಿಮ್ಮ, ನಿಮಗೆ ಕೊಟ್ಟಂಥ ಅವಕಾಶ ಮುಗೀತು. ಈ ರೀತಿ ಮಧ್ಯದಲ್ಲಿ ಮಾತಾಡಬಾರ್ದು. ನೀವಿನ್ನು ಹೋಗ್ಬೋದು. ಈ ಎಲ್ಲ ಸಾಕ್ಷಿ ಆಧಾರದ ಮೇರೆಗೆ ಬ್ಯಾಕ್ ಸ್ಟೇಜ್ನಲ್ಲಿ ದೊರೆತ ಬುಲೆಟ್ ರಿಷಿ ನಂದ ಅವರದಲ್ಲ. ಕೋಮಾದಲ್ಲಿರೋ ವಿಕ್ಟಿಮ್ ಮಾಡಿರೋ ವಿಡಿಯೋ ಹೇಳಿಕೆಯ ಪ್ರಕಾರ ಹಾಗೂ ಅದನ್ನು ನೋಡಿರೋ ಪ್ರತ್ಯಕ್ಷ ಸಾಕ್ಷಿಯು ಕೋರ್ಟ್ಗೆ ಬಂದು ಸತ್ಯ ನುಡಿದಿರೋದ್ರಿಂದ ಇವರು ಈ ಕೊಲೆ ಯತ್ನ ಮಾಡಿಲ್ಲ ಅನ್ನೋದು ಸಾಬೀತಾಗಿದೆ.
ಇದೆಲ್ಲದರ ಮೇರೆಗೆ ಇವರು ನಿರಪರಾಧಿ ಅಂತ ಕೋರ್ಟ್ ಅವರನ್ನ ಈ ಕೇಸ್ನಿಂದ ಬಿಡುಗಡೆ ಮಾಡುತ್ತೆ. ಪೊಲೀಸರು ನಿಜವಾಗ್ಲೂ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಕೇಸನ್ನು ಮುಂದುವರಿಸಬೇಕು ಅನ್ನೋದು ಕೋರ್ಟ್ನ ಆದೇಶ. ದೇವ್ರೆ, ಸತ್ಯ ಕಾಪಾಡ್ದಿಯಲ್ಲ. ರಿಷಿ ಸರ್ ಹೊರಗೆ ಬರ್ತಾರೆ ಅನ್ನೋದು ನನಗೂ ಬೇಕಾಗಿತ್ತು. ಆದ್ರೆ ತೆಪ್ ಮಾಡಿದ್ ನೀನು ಸಿಕ್ಕಾಕೊಂಡ್ಲಿಲ್ವಲ್ಲ ಅನ್ನೋ ಕೊರ್ಗಿದ್ದೇ ಐತೆ. ಪದೇ ಪದೇ ತೆಪ್ ಮಾಡ್ತಿದ್ಯಾ ಅನಿಕಾ? ಸತ್ಯ ಯಾವತ್ತೂ ಸೋಲಲ್ಲ ಕಣು. ರಿಷಿ, ಏನು ಹೇಳ್ದೆ ನಾನು ನಿಮಗೆ? ಐ ಸೆಟ್ ಯು ಆರ್ ಎ ಫೈಟರ್. ಕಂದ, ಇಷ್ಟು ದಿನ ನೀನು ಅನುಭವಿಸಿದ ನೋವು ನನಗೆ ಮಾತ್ರ ಗೊತ್ತು. ಇನ್ಮೇಲೆ ಯಾವ ಕಷ್ಟನೂ ಇಲ್ಲ. ದೇವರು ನಮ್ಮ ಕಡೆ ಇದ್ದಾನೆ. ಕೋಟೆ ಹೇಳಾಯ್ತು, ನಿಂದ್ಯಾವ ತಪ್ಪು ಇಲ್ಲ ಕಣು, ನಿಂದ್ಯಾವ ತಪ್ಪು ಇಲ್ಲ. ಕಮ್ಲಿ ಆ ವಿಡಿಯೋನಾಗೆ ಬೇರೆ ಏನೋ ಐತೆ ಅಂತ ಹೇಳಿ ಈ ನರ್ಸಮ್ಮನ ಕರ್ಕೊಂಡು ಬಂದ್ಲಲ್ಲ, ಅವಳು ನೋಡಿದ್ರೆ ಅನಿಕಾ ಹೇಳಿದ್ದೆ ದಿಟ್ಟ ಅಂತ ಹೇಳ್ಬಿಟ್ಟು ಹೋಯ್ತಾವಳೆ. ಇದ್ರಾಗ ಏನೋ ತೆಪ್ಪು ನಡೆದಿರಂಗೈತಲ್ಲ. ಖುಷಿ ಆಗ್ತದೆ ಗೊತ್ತಾ? ವಾವ್, ಅಮ್ಮಮ್ಮ ಅಮ್ಮಮ್ಮ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯು ಆರ್ ಸೋ 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 ಗ್ರೇಟ್ ಅಮ್ಮಮ್ಮ. ಕುಣಿಕೆ ಕತ್ತಿಗೆ ಬಂದಾಗ ಕತ್ತಿ ಏಟ್ ಹಾಕಿದ್ದೀರಾ. ಎಸ್, ಸ್ವಲ್ಪ ಮಿಸ್ ಆಗಿದ್ರು ನಾನು ಜೈಲಿಗೆ ಹೋಗ್ತಿದ್ದೆ. ವಾವ್, ಐ ಲವ್ ಯು ಅಮ್ಮಮ್ಮ. ಬಟ್ ಸ್ಟಿಲ್ ಇಷ್ಟು ಸ್ಮಾಲ್ ಟೈಮ್ ಗ್ಯಾಪಲ್ಲಿ ಅದು ಹೇಗಮ್ಮಮ್ಮ ಆ ನರ್ಸನ್ನ ಬುಟ್ಟಿಗೆ ಹಾಕೊಂಡ್ರಿ? ಕಮ್ಲಿ, ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ ನೀನು? ನೀನ್ ಇಲ್ದೆ ನಾನು ಅದೇಟ್ ಗಾಬರಿ ಆಗಿದ್ದೆ ಗೊತ್ತಾ? ನೀನ್ ನೋಡಿದ್ಮ್ಯಾಕೆ ನನಗೆ ಉಸಿರು ಬಂದಂಗ ಆಗಿದ್ದು. ಕಮ್ಲಿ, ಏ ಕಮ್ಲಿ, ಏನಾಯ್ತವಿ? ಅಲ್ಲ, ಆ ನರ್ಸನ್ ಕರ್ಕೊಂಡ್ ಬಂದಲ್ಲ, ಅವಳು ಯಾಕೆ ನೀನ್ ಇರೋದ್ರಾಗ ಸಾಕ್ಷಿ ಹೇಳಿದ್ಲು? ಏನಾಯ್ತೈತಿ ಇಲ್ಲಿ? ನಂಗೂ ಗೊತ್ತಿಲ್ಲ ನಿಂಗೆ. ನಾನು ಆ ವಿಡಿಯೋನ ನೋಡಿದ್ದೆ. ಅದ್ರಾಗೆ ಸಂಭು ಕೊನೆಯಾಗೆ ಇದನ್ನೆಲ್ಲ ಮಾಡಿದ್ದು ಅನಿಕನಯ್ಯ ಅಂತ ಹೇಳಿದ್ದ. ಆದ್ರೆ ಅನಿಕಾ ಅದನ್ನೆಲ್ಲ ಕತ್ತರಿಸಿ ತಗೊಂಬಂದು ಕೋಟು ಕೊಟ್ಟವಳೆ. ಆದ್ರೆ ಆ ನರ್ಸರ ದಿಟ್ಟ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಅವರು ಹಂಗೆ ಹೇಳ್ಬಿಟ್ರು. ಇದ್ರಾಗೂ ಅನಿಕನ್ ಕೈವಾಡ ಇರ್ತೈತೆ ಅನ್ಸ್ತೈತೆ ನಿಂಗೆ? ದಿಟ್ಟ ಹೇಳ ಕಮ್ಲಿ, ನನಗೆ ನೀನ್ ವಾಪಸ್ ಬಂದಿದ್ದೆ ದೊಡ್ಡ ಸಮಾಧಾನ. ಇದು ಯಾವುದು ನಂಗೆ ಬೇಕಾಗಿಲ್ಲ ಕಣವಿ. ರಿಷಿ ಸರ್ ಹೊರಗೆ ಬಂದ್ರು ಅನ್ನೋ ಸಮಾಧಾನ ನಂಗೈತೆ ನಿಂಗೆ. ಆದ್ರೆ
ಕಮಲಿ ಅವರೇ, ಎಲ್ಲರೂ ಬಂದು ಮಾತಾಡ್ಸಿದ್ರು, ಆದರೆ ನೀವು ಮಾತ್ರ ಸಪ್ರೇಟಾಗಿ ಆಚೆ ಬಂದು ನಿಂತೀರಲ್ಲ ಕಮಲಿ ಅವರೇ. ಅದು ಸರ್, ಅಮ್ಮಮ್ಮ ಅಲ್ಲಿ ನೋಡು. ಛೆ, ಋಷಿನ ಸೇವ್ ಮಾಡೋಕೆ ನಾನು ಎಷ್ಟೇ ಕಷ್ಟಪಟ್ಟರು ನನ್ನ ಮೇಲೆ ಸ್ವಲ್ಪನೂ ಕನ್ಸನೇ ಇಲ್ಲ ಅವನಿಗೆ. ಹೋಗಿ ಹೋಗಿ ಆ ಕಮಲಿ ಹತ್ರ ಮಾತಾಡ್ಕೊಂಡು ನಿಂತಿದ್ದಾನಲ್ಲ ಅಮ್ಮಮ್ಮ. ಇರು ಬೇಬಿ, ರಿಷಿ ಅವಳ ಹತ್ರ ಮಾತಾಡ್ಕೊಂಡು ಬರಲಿ. ಅವಳಿಗೆ ಕೋರ್ಟ್ ಎದುರುಗಡೆನೆ ಚೆನ್ನಾಗಿ ಆರತಿ ಮಾಡಿ ಕಳ್ಸೋಣ. ಎಸ್ ಮಾಮ್. ನಾನು ಈ ಕೇಸಿಂದ ಹೊರಗೆ ಬಂದಿದ್ದು ನಿಮಗೆ ಖುಷಿ ಇಲ್ವಾ? ಅಯ್ಯೋ ಸರ್, ಹಂಗಲ್ಲ. ನಾನು ಹೊಸ ನಿಂಗಿತವ ಮಾತಾಡ್ತಿದ್ದೆ. ನೀವು ಹೊರಗೆ ಬಂದಿದ್ದು ಖುಷಿನಯ್ಯ. ಕಂಗ್ರ್ಯಾಚುಲೇಷನ್ ಸರ್. ಆದ್ರೆ ಸರ್, ಇದನ್ನೆಲ್ಲ ಮಾಡಿದ್ದು ಅಮ್ಮಮ್ಮ, ಏನಾದ್ರೂ ಮಾಡಿ ಪ್ಲೀಸ್. ಇರು ಬೇಬಿ, ಇರು. ಈಗಿದೆ ಅವಳಿಗೆ. ಎಲ್ಲರೂ ಈಗ ಆಚೆ ಬರ್ತಾ ಇದ್ದಾರಲ್ವಾ, ಬರಲಿ. ಎಸ್ ಮಾಮ್. ಏ ಕಮಲಿ, ನಮ್ಮ ಋಷಿ ಮೇಲೆ ನಿನಗೆ ಯಾಕೆ ಅಷ್ಟೊಂದು ದ್ವೇಷ? ಆ ಕೊನೆ ಗಳಿಗೆಲ್ಲೂ ಒಂದು ಕೇಸನ್ನ ಮೊಚ್ಚಾಕೋದಕ್ಕೆ ಟ್ರೈ ಮಾಡ್ತಿದ್ಯಲ್ಲ ನೀನು. ನೀನು ಈ ಮಟ್ಟಿಗೆ ಕೆಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾಪ ಪಾಪ ನಮ್ಮ ಋಷಿ. ಆ ಋಷಿ ನಿರಪರಾಧಿ ಅನ್ನೋದಕ್ಕೆ ನಮ್ಮ ಬೇಬಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಿದ್ಯಾ ನಿನಗೆ? ಆದ್ರೆ ನೀನು ಎಲ್ಲಾದ್ರಲ್ಲೂ ಋಷಿಗೆ ತಪ್ಪು, ಅವನು ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನೀನು ಕೋರ್ಟ್ಗೆ ಬಂದಿದ್ಯಲ್ಲ. ಎಷ್ಟಿರ್ಬೇಕು ನೀನು ಮಂಡ ಧೈರ್ಯ? ಅಯ್ಯೋ, ಏಯ್, ಎಂತ ಹುಡುಗಿನೇ ನೀನು? ನಿನ್ನ ಮನಸ್ಸಾಕ್ಷಿ ಗೊತ್ತಿಲ್ವಾ ಋಷಿ ಎಂತವನು ಅನ್ನೋದು? ನೀನು ತಾರಾ ಅವ್ರಿಗೆ ಅವಮಾನ ಮಾಡಬೇಕು ಅಂತಾನೆ ಈ ಕೆಲಸ ಮಾಡಿದ್ಯಾ ಅಂತ ಚೆನ್ನಾಗಿ ನನಗ್ ಗೊತ್ತು. ಅಲ್ಲ, ಇದೆಲ್ಲ ನಿಜ ಅಂತ ಗೊತ್ತಿದ್ರು ಈ ನರ್ಸ್ನ ಕರ್ಕೊಂಡು ಬಂದು ಸುಳ್ಳು ಹೇಳ್ಸೋದಕ್ಕೆ ರೆಡಿ ಆಗಿದೆಯಲ್ಲ. ಆಹಾ, ನಿನ್ನಂತ ಹುಡುಗಿನ ನಾನೆಲ್ಲೂ ನೋಡೇ ಇಲ್ಲ. ಇಲ್ಲ, ನಾನಂಗ್ ಮಾಡಲಿಲ್ಲ. ರಿಷಿ ಸರ್ ವಿರುದ್ಧವಾಗಿ ನಿಲ್ಬೇಕು ಅನ್ನೋದಲ್ಲ ನನ್ನ ಉದ್ದೇಶ. ನನ್ನಮ್ಮ ಯಾವಾಗ್ಲೂ ಹೇಳೋಳು ಸತ್ಯದ ಪರವಾಗಿ ನಿಲ್ಬೇಕು ಅಂತ. ಅವಳ ಮಾತು ನಂಗೆ, ನಾನು ಸತ್ಯದ ಪರವಾಗಿ ನಿಂತಿದ್ದೆ. ನಾನು ಯಾವುದೇ ರೀತಿ ಮೋಸ ಮಾಡಲಿಲ್ಲ. ರಿಷಿ ಸರ್ ಆಚೆ ಬರ್ಬೇಕು ಅಂತಲೇ ನಾನು ಇದೆಲ್ಲ. ಸಾಕ್ ನಿಲ್ಸೆ. ಎಷ್ಟು ಎಷ್ಟು ಅಂತ ಸುಳ್ಳು ಮಾತಾಡ್ತೀಯ ನೀನು? ಏನು ನಿನ್ನ ಮೈ ತುಂಬಾ ಬರೀ ಸುಳ್ಳೇನಾ? ಏಯ್, ಕೋರ್ಟ್ ಒಳಗೆ ಒಂದು ಮಾತಾಡಿ ಆಚೆ ಬಂದ್ಮೇಲೆ ಮಾತು ಬದಲಾಯಿಸ್ತಾ ಇದ್ಯಾ? ಕಾಮಿನಿ, ಯಾಕೆ ಎಲ್ರ ಮುಂದೆ ಕೂಗಾಡ್ತಾ ಇದೀಯಾ? ಏನೇ ಇದ್ರು ಆಮೇಲೆ ಮಾತಾಡೋಣ, ಸ್ವಲ್ಪ ಸುಮ್ಮನೆ ಇದ್ಬಿಡು. ಹಾಗಲ್ಲ ಅನ್ಪೂರ್ಣ, ತಾರನ್ ಮನೆಯವ್ರಿಗೂ ಅನ್ಯಾಯ ಆಗ್ತಿದೆ, ರಿಷಿಗೂ ಮೋಸ ಆಗ್ತಿದೆ. ಇದನ್ನೆಲ್ಲ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನಿರೋದಕ್ಕೆ ಆಗ್ತಿಲ್ಲ ಅನ್ಪೂರ್ಣ. ಪಾಪ ರಿಷಿಗೆ ಒಳ್ಳೇದಾಗ್ಬೇಕು ಅಂತ ನಮ್ ಬೇಬಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ತನ್ನ ಪ್ರಾಣನೇ ಒತ್ತೆ ಇಟ್ಟು ಆ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾಳೆ. ಆದ್ರೆ ಅದನ್ನು ಕೂಡ ಸುಳ್ಳು ಅಂತ ಹೇಳೋದಕ್ಕೆ ಕೊಟ್ಟಿದ್ದಾಳಲ್ಲ ಅನ್ಪೂರ್ಣ ಇವಳು. ಇಲ್ಲ, ನಾನೇನು ಸುಳ್ಳು ಹೇಳಲಿಲ್ಲ. ನೀನು ಮಾತಾಡ್ಬೇಡ ಅಂದೆ ಅನ್ಪೂರ್ಣ. ಇವಾಗ ನಾನು ಈ ರೀತಿ ಮಾತಾಡ್ತಾ ಇರೋದು ನಿನಗೂ ಇರಿಟೇಟ್ ಆಗ್ತಿರ್ಬೋದು. ಆದ್ರೆ ಸತ್ಯ ಏನು ಅಂತ ನಿನಗ್ ಗೊತ್ತಾದ್ರೆ
ನನಗಿಂತ ಜಾಸ್ತಿ ಕೋಪ ನಿನಗೂ ಕೂಡ ಬರುತ್ತೆ. ಇವಾಗ ನಾನೇ ಕೇಳ್ತೀನಿ ಇರು ಅನ್ಪೂರ್ಣ. ಏನಮ್ಮ, ಈ ಕಮಲಿ ನಿನ್ನನ್ನ ಇಲ್ಲಿಗೆ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದು ರಿಷಿ ವಿರುದ್ಧ ಸುಳ್ಳು ಹೇಳ್ಬೇಕು ಅಂತ ತಾನೆ? ಹೌದು. ಕೇಳಿಸ್ಕೊಂಡ್ರಾ? ಎಲ್ರೂ ಕೇಳಿಸ್ಕೊಂಡ್ರಪ್ಪ? ಈ ಕಮಲಿ ಅಸ್ಲಿ ಗುಣನ ನಮ್ಮ ರಿಷಿಗೆ ಪರ್ಮನೆಂಟ್ ಆಗಿ ಜೈಲಿಗೆ ಕಳ್ಸೋದಕ್ಕೆ ಇವಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ ಅಂತ ಎಲ್ರಿಗೂ ಇವಾಗ ಗೊತ್ತಾಯ್ತಾ? ಈ ಹುಡುಗಿ ಬಂದಾಗಿನಿಂದ ಏನಾದ್ರೂ ಒಂದು ಸಮಸ್ಯೆ ತರ್ತಾನೆ ಇದ್ದಾಳೆ. ಅದು ಹದ್ಮೀರಿ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಷ್ಟೇ. ಕಾಮಿನಿ ಅವ್ರೆ, ಕೇಳಕ್ಕೆಲ್ಲ ಕಿವಿಗಳೈತೆ ಅಂತ ಬಾಯ್ಗೆ ಬಂದಂಗ್ ಮಾತಾಡ್ಬಿಡಿ. ನಮ್ ಕಮ್ಲಿ ಹೇಯ್, ದ್ಯಾವ್ರೆ, ನನ್ನ ಕೂಸಿನ ಮನ್ಸನ್ನ ಯಾಕೆ ನೋವಿಸ್ತಾ ಇದೀಯಾ? ಅವಳ ಪರವಾಗಿ ಮಾತಾಡಕ್ ಯಾರೂ ಇಲ್ವಲ್ಲ? ಬೇಡ ಕಣವ, ನನ್ನ ಕಂದನ ಕಣ್ಣಲ್ಲಿ ನೀರು ಹಾಕಿಸ್ಬೇಡ. ಅವಳನ್ನ ಈ ಸಂಕಟದಿಂದ ಕಾಪಾಡ್ಬಿಡು. ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಕಣ್ಣೀರ್ ಹಾಕಿದ್ರೆ ನಿನ್ನ ಕಣ್ಣೀರಿಗೆ ಕರ್ಗೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಇನ್ನು ಮುಂದೆ ನಿನ್ನ ಡ್ರಾಮಾ ಗೀಮಾ ಯಾವುದು ನಡೆಯಲ್ಲ. ಹೋಗ್ತಾ ಇರೋ.